ಸ್ವಾಮಿ ಶರಣಮಯ್ಯಪ್ಪ. ಮಾತೆರ ವೇದಿಕೆದ ಮಿತ್ತಿತ್ತಿನ ಮಾತೆರ ಗಣ್ಯರೆಲ್ಲ ಕೈಮುಗ್ಗಿಯೊಂದು ಅಂಚೆನೆ ತೀರ್ಥಿತ್ತಿನ ಭಕ್ತಾಭಿಮಾನಿಗಳಿಗೆಲ್ಲ ಎನೆತೊಂದು ಯಾನ್ ಪ್ರಾಸ್ತಾವಿಕ ಭಾಷಣ ಬಂಡ ಎಂಕಲಂಜಿ ಕಿನ್ಯ ಭಕ್ತವತ್ಸಲ ಅಯ್ಯಪ್ಪ ಸೇವಾ ಸಮಿತಿ ಬಂದು ಒಂಜಿ 4 ಜನ ಕೂಡ್ದು ಎಂಕಲೊಂಜಿ ಸ್ಟಾರ್ಟ್ ಮಲ್ದಂಜಿನ ಕಿಂಜಂಜಿ ಶಿಬಿರ ಇನ್ನಿತ ದಿನೊಟ್ಟು ಪೂರ ಜನ ಪೇರು ಸೌತ್ ಕೇನ್ ರೋಡ್ ಎಂಕಲ್ನಾಥ್ ಎಂಜಿ ವಿಜೃಂಭಣೆ ಮಲ್ಪುನ ದಾಂಡ ಎಂಕುಲ್ ಮಲ್ಪುನತ್ ದೇವ ಅಯ್ಯಪ್ಪ ದೇವರೇ ಮಲ್ಪವನು ನೆಕ್ ಮೂಲ ಕಾರಣ ಎನ್ನ ಟೀಚರ್ ಆದಿತ್ನ ಅರ್ಶಿಣಿ ಮೇಡಮ್ ಪ್ರೇರಣೆ ಯಾನ್ ಒಂಜಿ ಸರಿ ಅರೆ ಇಂಚೆನೆ ಕೆನ್ನಾಗ ಮನಸ್ದೀದು ಬತ್ತದೆ ಎಂಕ ಯಾನ್ ಯಾರನ್ನ ಎಪ್ಪಲ್ಲ ನೆನಪೊಂದುಪ್ಪೆ ದಯಪಂಡ ಆರನ ಒಂಜಿ ಮೋನೆ ತೂನಾಗನೆ ತೆಲ್ಕೆ ಎಪ್ಪತ್ತುಂಡಲ್ಲ ಆರೆ ಎಂಕ್ಲೆಗೆ ಒಂಜಿ ಮಲ್ಲ ಪ್ರೇರಣೆ ಅಂಚಾದ ಉಪ್ನಾಗ ಆರೇನು ಒಂಜಿ ಸರಿ ಲೆತ್ತದ ಯಾನ್ ಸನ್ಮಾನ ಮಲ್ತೆ ಎಂಕ ಏತು ಖುಷಿ ಆಂಡ್ ಆ ಎಲಿಮೆಂಟ್ರಿ ಕಾಲೇಜ್ ಹೈಸ್ಕೂಲ್ದ ಪೂರ ಮಾಸ್ಟರ್ನಕ್ಲೈತೆ ಐಟ್ ಒಂಜಿ ಮಿಸ್ ಆದಿತ್ತೀರಿ ಎಂಕಲ್ನ KR ಸುರೇಶ್ ಮೇರೆ ಇನಿ ಅಭಿಮಾನಿ ಬಳಗನೆ ಉಂಡು ಮೂಲು ಪೂರ ಐಕಂದೇ ಓದುನಕ್ಲೆ ಎಂಕಂದು ಓದುನಕ್ಲತ್ತು ಜಾಸ್ತಿ ಜನ ಇವರು ನಮ್ಗೆ ತುಳು ಅರ್ಥ ಆಗೋದಿಲ್ಲ ಅಂತ ತೊಂದರೆ ಇಲ್ಲಲ್ಲ ಆಗ್ತದಲ್ಲ ಆಯ್ತು. ನಮ್ಮ ಇವರ ಮನಸ್ಸು ಇಷ್ಟು ದೊಡ್ಡ ಒಳ್ಳೆ ಮನಸ್ಸು, ಯಾಕಂದರೆ ಯಾವತ್ತೂ ಕೂಡ ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಗಣೇಶ್ ಹೇಗಿದ್ಯಾ, ಹೇಗೆ ಅಂತ ನನ್ನಾಗೆ ನೂರಾರು ಇವರ ಸ್ಟೂಡೆಂಟ್ ಡೈಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಇರ್ತೇನೆ. ಮತ್ತು ವಿಶೇಷ ಅಂದರೆ ನಾನು ವರ್ಷಂಪ್ರತಿ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತ ಇಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದೊಂದು ನಮಗೆ 31 ಇಲ್ಲ, ಎಲ್ಲರಿಗೆ 31 ಡಿಸೆಂಬರ್ ಉಂಟು, ನಮಗೆ ಒಂದು 28-30 ವರ್ಷ ಆಯಿತು ಇಲ್ಲ. ಯಾಕಂತ ಹೇಳಿದರೆ ಇದೇ ನಮಗೆ ಗೆಟ್ ಟುಗೆದರೇ. ಅದರಿಂದ ಈ ಕಾರ್ಯಕ್ರಮಕ್ಕಾಗಿ ಎಲ್ಲರನ್ನು ಒಗ್ಗೂಡಿಸಿ ನಾನೊಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಎಲ್ಲ ಇದಕ್ಕೆ ಧಾರ್ಮಿಕ ಸಂಸ್ಥೆಯವರು, ನಾಟಕ ರಂಗ, ಕಂಬಳ, ಈ ಎಜುಕೇಷನ್ ಇಂಥವರನ್ನು ಕರೆಸಿ ಅವರಿಗೊಂದು ಸಣ್ಣ ಸನ್ಮಾನ ಅಲ್ಲ, ಅವರನ್ನು ಕರೆಸಿ ಅವರಿಂದ ನಾವು ತುಂಬ ಪಡ್ಕೊಂಡಿದ್ದೇವೆ. ಅದಕ್ಕಾಗಿ ಕಿಂಚಿತ್ತು ಸೇವೆ ಮಾಡ್ತಾ ಇದ್ದೇನೆ ನಾನು ಅಷ್ಟೇ. ಅದೊಂದು ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಂಥ ವಿಷಯ ಇದೊಂದು. ಇನ್ನೂ ಕೂಡ ಮಾಡುವ ಶಕ್ತಿ ದೇವರು ಕೊಡಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಗುರುವರ್ಯರ ಹತ್ರ ನಾನು ಬೇಡಿಕೊಳ್ತಾ ಇದ್ದೇನೆ, ನಮಗೆ ನಿಮ್ಮ ಆಶೀರ್ವಾದ ಯಾವತ್ತೂ ಬೇಕು. ಯಾಕಂದರೆ ಇನ್ನೂ ತುಂಬ ಜನ ನನ್ನ ಗುರುವರ್ಯರಿದ್ದಾರೆ, ಅವರನ್ನು ಸನ್ಮಾನಿಸಬೇಕಂತ ವರ್ಷಂಪ್ರತಿ ನನ್ನ ಇಚ್ಛೆ. ಹಾಗೆ ನಾನು ಈ ಊರಲ್ಲಿ ಇರುವುದರಿಂದ ನಾನು 20 ಊರಿನವ, ಇಲ್ಲಿ ಬಂದು ಸೆಟ್ಲಾಗಿ ನನ್ನ ಅಭಿಮಾನಿ ಬಳಗ, ನನ್ನ ಫ್ರೆಂಡ್ ಸರ್ಕಲ್ ತುಂಬ ಇಲ್ಲೇ ಇದ್ದಾರೆ. ಯಾಕಂದರೆ ನನಗೆ ಯಾವತ್ತೂ ಕೂಡ ಬೆನ್ನೆಲುಬಾಗಿ ಇಲ್ಲಿ ನಿಂತಿದ್ದಾರೆ. ಇಲ್ಲಿ ನಾನು ರಾಜಕೀಯೇತರನಾಗಿ ಇಲ್ಲಿದ್ದೇನೆ. ಯಾವ ರಾಜಕೀಯದಲ್ಲಿ ಕೂಡ ನನ್ನ ಪರಿಚಯಿಸ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರ ಹತ್ರ ಮಾತಾಡ್ತೇನೆ. ಎಲ್ಲ ನನಗೆ ರಾಜಕೀಯದ ಇದೇ ಇಲ್ಲ, ಜಾತಿ ಭೇದವನ್ನಂತೂ ನಾನು ನೋಡುವುದೇ ಇಲ್ಲ. ಆದ್ದರಿಂದ ವರ್ಷಂಪ್ರತಿ ನಾನು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಎಲ್ಲ ನನಗೆ ಸಹಾಯ ಮಾಡಿದವರು ನನ್ನ ಶಿಬಿರದ ಸ್ವಾಮಿಗಳೇ ಇದ್ದಾರೆ, ತುಂಬ ಜನ ಇದ್ದಾರೆ. ಒಬ್ಬರ ಹೆಸರನ್ನು ಹೇಳಿದರೆ ಆಗಲ್ಲ, ಆದ್ದರಿಂದ ತುಂಬ ಜನ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಗುರುಸ್ವಾಮಿ ಆದಂಥ ನಂದು ಭಾಗ್ಯ ಏನಂದರೆ, ನನಗೆ ಮೊದಲು ಮಾಲೆ ಹಾಕಿದ ಗುರುಸ್ವಾಮಿ ಸದಾಶಿವ ಗುರುಸ್ವಾಮಿ ಅಂತ ಇದ್ದಾರೆ. ಅವ್ರಿಗೆ 28 ವರ್ಷದಿಂದ ಮೊದಲು ನನಗೆ ಮಾಲೆ ಹಾಕಿ ನನ್ನನ್ನು ಅರಸಿ ಇಲ್ಲಿ ಇಷ್ಟ ತನಕ ನಾನು ಬೆಳೆಸಿದ್ದವರು. ನನ್ನ ಒಟ್ಟಿಗೆ ಇದ್ದು ನನ್ನೊಟ್ಟಿಗೆ ಕೊಪ್ಪದಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿ ನನ್ನೊಟ್ಟಿಗೆ ಇರ್ತಾರೆ. ಶಿಬಿರ ಆಗಲಿಕ್ಕೆ ಮೂಲ ಕಾರಣ ಕೂಡ ಅವರೇ. ಹಾಗೆ ಇನ್ನೊಬ್ಬರು ಗುರುಸ್ವಾಮಿ ನಾಂದೇಡ್ ಲಾತೂರ್ನವರು, ಅವರು ಸಿಗೋದು ಭಾರಿ ಕಷ್ಟ. ರಾಮಕೃಷ್ಣ ಗುರುಸ್ವಾಮಿ, ಅವರು ಕೊಣಾಜಿ ಮ್ಯಾಂಗ್ಳೂರ್ನವರು. ಅವರು ಕುಟ್ಟಿ ಗುರುಸ್ವಾಮಿ ಅಂತಲೇ ಚಿರಪರಿಚಿತ. ಯಾಕಂದರೆ ನಮ್ಮ ಊರಲ್ಲೇ ಮಾಲೆ ಹಾಕಿಸೋದು ದೊಡ್ಡ ಇದಲ್ಲ, ವಿಷಯ ಅಲ್ಲ. ಲಾತೂರಲ್ಲಿ, ನಾಂದೇಡಲ್ಲಿ ಇದ್ದು ಸಾವಿರಾರು ಜನ ಅವರ ಭಕ್ತಾಭಿಮಾನಿಗಳಿದ್ದಾರೆ. ನಮ್ಮ ಊರವರು ಅಲ್ಲಿ ಹೋಗಿ ನೆಲೆ ನಿಂತು ಕಮ್ಮಿ ಅಂದರೆ 1000ದ ಮೇಲೆ ಅವರು ಮಾಲೆ ಹಾಕಿ ಅಲ್ಲಿ ಅಭಿಮಾನಿ ಬಳಗ ಇದೆ. ಅವರನ್ನು ಕರೆಸಿ ನನಗೆ ಸನ್ಮಾನ ಮಾಡಿಸುವ ಒಂದು ಭಾಗ್ಯ ಸಿಕ್ಕಿದೆ. ಅದು ಅವರಿಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ, ಅಭಿನಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಧ್ಯಕ್ಷ ಪೀಠದಲ್ಲಿದ್ದಾರೆ ನಮ್ಮ ಯುವರಾಜ್ ಜೈನ್. ಇವರ ಬಗ್ಗೆ ಹೇಳುವ ಇದೇ ಇಲ್ಲ, ಯಾಕಂದರೆ ಅವರು ಅಧ್ಯಕ್ಷರ ಹೆಸರಿಗೆ ಮಾತ್ರ. ಎಲ್ಲರ ಯಾವುದೇ ಫಂಕ್ಷನ್ಗೆ ಅವರು ಹೋಗೋದು, ಯಾವಾಗ 24 ಗಂಟೆಯಲ್ಲಿ ಅವರು ರೆಡಿ ಇರ್ತಾರೆ. ಅವರಷ್ಟು ಅವರು ಅಧ್ಯಕ್ಷರಾಗಿಲ್ಲ, ಎಲ್ಲ ನಮ್ಮ ಮನೆಯ ಅವರಾಗಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ, ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಪಳ್ಳಿ ಕಿಶನ್ ಹೆಗ್ಡೆ, ಅದಕ್ಕಿಂತ ಮೊದಲು ನಾನು ವೇದಮೂರ್ತಿ ಶ್ರೀರಾಮ್ ಭಟ್ರು ಇದ್ದಾರೆ, ಅವರನ್ನು ಮೊದಲು ನಾನು ಸ್ವಾಗತಿಸಿದ್ದೇನೆ. ಯಾಕಂದರೆ ಅವರು ಕೂಡ ನಮ್ಮ ಮನೆಯವರಾಗಿ, ಅವರು ನಮ್ಮ ವೇದಮೂರ್ತಿ ಅಂತಲೇ ನನಗೆ ಗೊತ್ತಾಗೋದಿಲ್ಲ, ಯಾಕಂದರೆ ಅವರು ಯಾವತ್ತೂ ಕೂಡ ನನ್ನ ಒಂದು ವೆಲ್ ವಿಷರ್. ಹಾಗೆ ಪಳ್ಳಿ ಕಿಶನ್ ಹೆಗ್ಡೆ ಹೋದ ಸಲ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದರು. ಅವರಿಗೆ ಹೇಳಿದ್ದೇನೆ ಬರೋ ವರ್ಷ ನಿಮ್ಮದು ಯಕ್ಷಗಾನ ಮಾಡುವಂತ. ಅದಕ್ಕೆ ಮಾತು ಕೊಟ್ಟ ಪ್ರಕಾರ ಅವರದೇ ಇವತ್ತು ಯಕ್ಷಗಾನ 5 ಮೇಳಗಳ ಯಜಮಾನನಾಗಿದ್ದುಕೊಂಡು ಕೂಡ ಅವರು ಇಷ್ಟು ಸಿಂಪಲ್ಲಾಗಿ ನಮಗೆ ಯಾವ
ಥರದ ಸಹಾಯ ಬೇಕು ಅದನ್ನು ಮಾಡುವಂಥ ವ್ಯಕ್ತಿ, ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನನ್ನ ಆತ್ಮೀಯರು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್. ಇವರು ಎಷ್ಟು ಸಿಂಪಲ್ ಮನುಷ್ಯ ಅಂದರೆ ನನ್ನ ಹತ್ರ ನಾನು 2-3 ದಿವಸ ಅವರ ಒಟ್ಟಿಗೆ ಇದ್ದು ನನಗೆ ಗೊತ್ತು ಅವರು ಎಂಥ ಒಬ್ಬ ವ್ಯಕ್ತಿತ್ವ ಅಂತ. ಅವರಷ್ಟು ಸಿಂಪ್ಲಿಸಿಟಿ ಯಾರ ಹತ್ರ ನಮ್ಮ ಹತ್ರ ಕೂಡ ಸಿಗಲಿಕ್ಕಿಲ್ಲ. ಅವರನ್ನು ಕೂಡ ನಾನು ವೇದಿಕೆಯಲ್ಲಿ ನಮ್ಮ ಊರವರ ಪರವಾಗಿ ಹಾಗೂ ಭಕ್ತಾಭಿಮಾನಿಗಳ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಶಿವಾನಂದ್ ಶಾಂತಿ, ಇವರು ನಾವು ಒಂದು ಅಣ್ಣ ತಮ್ಮ ಇದ್ದಾಗೆ, ಅವರೊಂದು ಬೇರೆ ಜಾತಿ, ಅವರು ಶಾಂತಿ ಅಂತ ಇಲ್ಲ, ನಾವು ಒಂದು 20 ವರ್ಷದಿಂದ ಪರಿಚಯಸ್ಥರು. ಅವರು ಕೂಡ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಅವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ KR ಸುರೇಶ್, ಇವರ ಪರಿಚಯ ಹೆಚ್ಚಿನವರಿಗೆ ಇಲ್ಲಿ ಈ ಊರವರಿಗಿದೆ. ಆದರೆ ಅವರನ್ನು ಇಲ್ಲಿ ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ನೀವು ನೋಡ್ತಾ ಇದ್ರಿ, ಅವರ ಸನ್ಮಾನ ಪತ್ರವನ್ನು ಓದಲಿಕ್ಕಿದ್ದಾರೆ. ಅದರಲ್ಲಿ ಎಲ್ಲ ಅವರದ್ದು ಡೀಟೇಲ್ ಇದೆ, ಅವರ ಬಗ್ಗೆ ಹೇಳುವ ಅಗತ್ಯ ಇಲ್ಲ. ಅವರನ್ನು ಕೂಡ ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಬಾಲಕೃಷ್ಣ ಶೆಟ್ಟರು, ಅವರು ಕೂಡ ನಮ್ಮೂರವರೇ, ಇರುವತ್ತೂರಿನವರು. ಅವರು ಇವತ್ತು ಆಡಳಿತಾಧಿಕಾರಿಯಾಗಿ ಆಳ್ವಾಸ್ ಕಾಲೇಜಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ನನ್ನ ತಮ್ಮ ಇದ್ದ ಹಾಗೆ ಪ್ರಸನ್ನ ಶೆಟ್ಟಿ ಬೈಲೂರು, ಇವರು ಎಲ್ಲಿ ಹೋದರೂ ಅವರನ್ನು ಕರೆದು ಕೂಡಲೇ ಬರ್ತಾರೆ. ನನ್ನ ಗೋವಾದಲ್ಲಿ ನಾನು ಪಟ್ಲ ಫೌಂಡೇಶನ್ ಅಧ್ಯಕ್ಷನಾಗಿದ್ದೇನೆ, ತುಳುಕೂಟದ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಇಲ್ಲಿ ಬಂಟರ ಇದರಲ್ಲಿ ಸೆಕ್ರೆಟರಿ ಆಗಿದ್ದು ಯಾವುದೇ ಫಂಕ್ಷನಲ್ಲಿ ಕರೆದ್ರು ಅವರು ರೆಡಿ ಇರ್ತಾರೆ. ಎಲ್ಲ ಕೆಲಸ ಬಿಟ್ಟು ಬರ್ತಾರೆ ಅವರು. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಆತ್ಮೀಯರು ಸದಾಶಿವ ಅಮೀನ್ ಅಂತ, ಭಾಗವತರು, ಈ ಸೌಕೂರು ಮೇಳದ ಮುಖ್ಯ ಭಾಗವತರಾಗಿದ್ದಾರೆ. ಅವರು ಕೂಡ ನಮ್ಮ ಆತ್ಮೀಯರು. ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಆಕಸ್ಮಿಕವಾಗಿ ಬಂದ ನಮ್ಮ ಜಯಕರ್ ಶೆಟ್ಟಿ ಅಂತ, ನಮ್ಮ ಬಂಟರ ಸಂಘದ ಸ್ಥಾಪಕ ಅಧ್ಯಕ್ಷರು ಗೋವಾದ. ಇವತ್ತು ಗೋವಾದಲ್ಲಿ 25ನೇ ವರ್ಷ ಬಂಟರ ಸಂಘದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಂಟರ ಸಂಘ ಗೋವಾದಲ್ಲಿ ನೆಲೆ ಊರಲಿಕ್ಕೆ ಕಾರಣ ಆಗಿದ್ದು ಪಳ್ಳಿ ಜಯಕರ್ ಶೆಟ್ಟಿ ಅಂತ. ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಸನ್ಮಾನ ಸ್ವೀಕರಿಸಿರುವ ಶ್ರೀ ನಾರಾಯಣ ದೈವ ನರ್ತಕರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ ನಾವು. ಹಾಗೆ ಜಯಂತ್ ಸಂಗಾರ, ಅವರು ಹವ್ಯಾಸಿ ಯಕ್ಷಗಾನ ಭಾಗವತರು, ಅವರನ್ನು ಕೂಡ ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ಇನ್ನೊಬ್ಬರು ಪ್ರತೀಕ್ ಜೈನ್, ಇರುವತ್ತೂರು, 10ನೇ ತರಗತಿಯಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ತಂದು ಕೊಟ್ಟವರು, ಅವರನ್ನು ಕೂಡ ನಾವು ಸನ್ಮಾನಿಸ್ತಾ ಇದ್ದೇವೆ. ಹಾಗೆ ಈ ಮೇಳದ ಪ್ರಧಾನ ಆಶೆಗಾರರು ಸೌಕೂರು ಮೇಳ ಶ್ರೀನಿವಾಸ್ ಶೆಟ್ಟಿ, ಶಂಕರ್ ನಾರಾಯಣ, ಇವರನ್ನು ಕೂಡ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರಿಗೆ ಕೂಡ ನಾವು ಸ್ವಾಗತ ಬಯಸ್ತಾ ನನ್ನ ಈ 2 ಮಾತನ್ನು ನಿಲ್ಲಿಸ್ತೇನೆ.